ಹೋಗೆ. ಓಹೋ ಬಂದ್ಬಿಟ್ಟು ಅವ್ನು ಹಾಲು ಕೊಡು ಅಂತ. ಹೋಗಿ ನಿಮ್ಮ ಅಮ್ಮನ ಕೇಳೋಗೆ. ನನಗೆ ಅಡುಗೆ ಮಾಡ್ಕೊತ ಇದ್ದೀನಿ. ಲೇ ನಾನು ಬೇರೆ ಮಾಡ್ಕೊಂತ ಇರೋದು ಅಡುಗೆ. ಬಾಯಿ ಮುಚ್ಕೊಂಡು ಹೋಗ್ಬೇಕು ಇಲ್ಲಿಂದ. ಲೇ ಈ ಕಡೆಗೆ ಬಾ, ಈ ಕಡೆಗೆ ಬಾರೆ. ಲೇ ನಾನು ಇದು ಮಾಡ್ಕೊಂಡಿರೋದು ನನಕ. ಹೋಗಿ ನಿಮ್ಮ ಅಮ್ಮನ ಕೇಳೋಕೆ ಸಾವಿತ್ರಿ ನಾ ಮಾಡ್ಕೊಡ್ ಬಾ ಅಂತ. ಬಾಯ್ ಕಡಿಕ ನಡಿ. ತಿನ್ನಲ್ಲೇ ತಿನ್ನಲ್ಲ, ನಾನೇ ಬೇರೆ ಅಡುಗೆ ಮಾಡ್ಕೊತಾ ಇದ್ದೀನಿ. ಹಾಗೆ ಎಲ್ಲರಿಗೂ ನಮಸ್ಕಾರ. ಇವಾಗ ಅಂಬುಜಿ ಏನು ಚೇಷ್ಟೆ ಮಾಡ್ತಾ ಇದ್ದಾಳು ಸೇಮ್ ನಮ್ಮ ಅತ್ತೆನೂ ಅದೇ ಚೇಷ್ಟೆ ಮಾಡ್ತಾಯಿದ್ರು. ನಮ್ಮ ಯಜಮಾನ್ರಿಗೆ ಪಾಪ ಬರುತ್ತೆ ನೋಡ್ದ, ನಮ್ಮ ಅಮ್ಮನ ಮೇಲೆ ಪಬ್ಲಿಕಲ್ಲಿ ಹೇಳ್ತಾ ಇದ್ದಾಳೆ ಅಂತ. ನಿಜವಾಗ್ಲೂ ನಾವು ಹಬ್ಬದ ದಿವಸ ಏನಾದರೂ ಸ್ವೀಟ್ ಮಾಡಿದ್ರೆ ನಮ್ಮ ಅತ್ತೆ ಬೇಕಾಗಿ ಹೋಗಿ ಮುದ್ದೆ ತಳ್ಸ್ಕೊಂಡು ತಿನ್ನೋದು, ಆಮೇಲೆ ಬೇರೆ ಅಡುಗೆ ಮಾಡ್ಕೊಳ್ಳೋದು. ಅಯ್ಯೋ ಒಂದೊಂದು ಕತೆ ಅಲ್ಲ, ನಮ್ಮ ಅತ್ತೆ ಒಂದೊಂದು ಕಾಟ ಕೊಟ್ಟಿಲ್ಲ. ಅದನ್ನೇ ಎಲ್ಲ ಇವಾಗ ವಿಡಿಯೋ ಮಾಡ್ತಿದ್ದೀನಿ. ಹಬ್ಬದ ದಿವಸನೂ ಅಷ್ಟೇ, ಏನಾದರೂ ಒಬ್ಬಟ್ಟು ಅದು ಇದು ಮಾಡಿದ್ರು ಬೇಕಾಗಿ ಹೋಗಿ ಮುದ್ದೆ ತಳ್ಸ್ಕೊಂಡು ಹಸಿಗೊಜ್ಜು ಚೂಚ್ಕೊಂಡು ಅದರಲ್ಲಿ ಮುದ್ದೆ ತಿನ್ನೋದು, ಬೇಕಾಗಿ ಚೇಷ್ಟೆ ಮಾಡೋದು. ಅಯ್ಯಪ್ಪ ಅಂತ ಅತ್ತ ಯಾರಿಗೂ ಬೇಡಪ್ಪ. ನಮ್ಮ ಯಜಮಾನ್ರು ಏನಾದರೂ ನೋಡಿದ್ರೆ ಬೇಜಾರು ಮಾಡ್ಕೊತಾರೆ. ನೋಡ್ದ ಇವಳು ನಮ್ಮ ಅಮ್ಮನ ಬಗ್ಗೆ ಹೇಳ್ತಾ ಇದ್ದಾಳೆ ಅಂತ. ಮಾಡ್ಕೊಳ್ಳಿ ಬಿಡಿ, ನನಗೇನಬೇಕು. ಬೈದ್ರೆ ಒಂದು 2 ಮಾತು ಬೈತಾರ, ಸುಮ್ಮನೆ ಇಟ್ಬಿಡೋದು. ಇವಾಗ ಹಂಗೆ ಚೆನ್ನಾಗಿ ನೋಡ್ಕೊತಾರೆ. ಮುಂಚೆ ಫಸ್ಟ್ ಮದುವೆ ಆದಾಗೆಲ್ಲನೂ ಏನು ಟಾರ್ಚರ್ ಕೊಡ್ತಾರೋ ಅಮ್ಮ ಮಗ. ಬೇರೆಯವ್ರ ಮನೆಯಿಂದ ಹೊಸ್ದಾಗಿ ಬಂದಿರೋ ಹೆಣ್ಮಕ್ಳನ್ನ ಹೆಂಗೆ ನೋಡ್ಕೊಬೇಕು. ತಂದೆ ತಾಯಿ ಜೊತೆ ಇತ್ತು ಬೇರೆ ಜನ ಬೇರೆ ಊರು, ನಮಗೇನು ಗೊತ್ತಿರಲ್ಲ ಅಲ್ಲಿನ ವಾತಾವರಣ ಆಗಲಿ ಅಲ್ಲಿನ ಜನ ಯಾವ ಥರ ಅಂತಾಗಲಿ. ಅವಾಗೆಲ್ಲನೂ ಎಷ್ಟೊಂದು ಕಾಟ ಕೊಟ್ಟಿದ್ದಾರ ನಮ್ಮ ಯಜಮಾನ್ರು ನಮ್ಮ ಅತ್ತೆ ಇಬ್ಬರೂ. ಏನಮ್ಮ? ವೆರಿ ಗುಡ್ ಮಾರ್ನಿಂಗ್. ಯಾರು ಅವರೇ ಅಡುಗೆ ಮನೆಗೆ ಕಾಫಿ ಇಕ್ತವ್ರಂತೇನಾ? ಓಹೋ, ಒಂದು ಸ್ಟೆಪ್ಪು ಮೇಲೆನೆ ಹೊಟ್ಟೋಗ್ಬಿಟ್ಟದೆ. ನಡೆಸ್ಲಿ ಗಟ್ಟಿಗಾವೆ ಕೈ ಕಾಲು ಗಟ್ಟಿಗೆ ಇರೋರು ಆರಾಡ್ಲಿಲ್ಲಮ್ಮ. ನಮ್ಮಂತವರೆಲ್ಲ ಏನ್ ಆರಾಡಂಗಿದ್ದೀರಿ? ಏನಪ್ಪ ಬೆಳಗ್ಗೆನೆ ಶುರು ಮಾಡಿದ್ರೆ ಮಹಾಭಾರತ? ಓ ಏನೋ ಬುಜಿ ಗಮ್ಮಂತ ಮಾಡಿದ್ಯಾ? ಓ ಕಳಬೀಜಿಗಳೆಲ್ಲ ಜೋರಾಗಿ ಹಾಕಿದ್ಯಾ? ಮಾಡ್ಕೊಂಡು ತಿನ್ನು. ಕೈ ಕಾಲು ಗಟ್ಟಿಗವೆ, ಏನ್ ಜಾಡ್ಯವಿಲ್ಲ, ತಿನ್ನು. ಅಲ್ಲ ಕೈ ಕಾಲು ಇನ್ನ ಗಟ್ಟಿಗವಲ್ಲ, ಯಾರೋ ಮಾಡತ್ತಿರೋದು ನೀನ್ ಯಾಕೆ ತಿನ್ಬೇಕು? ತಿನ್ನು ಅಂತ ಹೇಳ್ತಾ ಇದ್ದೀನಿ. ನಂಕ ನಿಂಕ ಇಬ್ಬರ್ಕುನು ಇನ್ಮೇಲೆ ನೀನು ತಿನ್ಬೇಡ ಅವ್ರು ಮಾಡಿರೋದನ್ನ. ಬೇಡ ನಂಗೆ ಬೇಡ. ಸೊಸಿಗಳು ಅವರೇ ಮಾಡಿರ್ತಾರೆ. ನನಗೇನು ಅವಶ್ಯಕತೆ ಇಲ್ಲ. ಏನು ಬೇಕೋ ಅದು ಬಿಸಿ ಆದ ಟೈಮ್ಗೆ ಮಾಡಿರ್ತಾರೆ. ನೀನು ತಿನ್ನು, ನೀನು ಚೆನ್ನಾಗಿರ್ಬೇಕು ಅಂಬುಜಿ, ನೀನು ಚೆನ್ನಾಗಿರ್ಬೇಕು. ತಿನ್ನು ಒಳಗೆಲ್ಲ ನೆತ್ತಿಬಿಟ್ಟು ರಸ್ತಟ್ಟಕ್ಕೆ ಬಂದು ತಿನ್ನೋಗು. ಎಷ್ಟು ಚೆನ್ನಾಗಿ ಮಾಡಿದ್ದೀನಿ ನೋಡು. ಎಷ್ಟು ಜಾಸ್ತಿ ಎಣ್ಣೆ ಹಾಕಿ ಜೀರಿಗೆ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕಡಲೆಬೇಳೆಕಾಳು ಆಮೇಲೆ ಇದು ಗೋಡಂಬಿ ಕಡಲೆ ಬೀಜ ಎಲ್ಲ ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ನೋಡ ಗಮ್ಮಂತದ, ತಿನ್ನು ನಡೀತೀನಿ. ನಾನು ಇಷ್ಟೊತ್ತಿಗೆ ತಿನ್ನಲ್ಲ ಅಂಬುಜಿ. ಇವಾಗೇನು 7:30-8 ಗಂಟೆ ಆಗಿರ್ಬೋದೇನೋ. ಇಷ್ಟೊತ್ತಿಗೆ ತಿನ್ನಲ್ಲ ನಾನು. ನೀನು ತಿನ್ನು. ಯಾವಳೆ ಮಾಡಿಕ್ಕಿರೋದು ನಾನು ತಿನ್ನೋದು. ನನಗೆ ಕೈಗಳಿಲ್ಲ ಕಾಲುಗಳಿಲ್ಲ, ಯಾವ ಬೋಸುಡಿ ಏನು ಮಾಡೋದು. ಇನ್ಮೇಲೆ ನಾನೇ ಬೇರೆ ಮಾಡ್ಕೊಂತಿದ್ದೀನಿ. ನನ್ನ ಬಟ್ಟೆಗಳು ಬೇರೆ ಒಕ್ಕಂತೀನಿ. ನಾನು ಅಡುಗೆ ಮಾಡ್ಕೊಳ್ಳೋವರೆಗೂ ಯಾವಳೆ ಅಡುಗೆ ಮನೆಗೆ ಬರಂಗಿಲ್ಲ. ಅಲ್ಲ ಅಂಬುಜಿ, ಇವಾಗ ನಾನು ಒಂದು ಮಾತು ಹೇಳೋದು. ಇಲ್ಲಿ ಇಷ್ಟು ಆರ್ಭಟ ಮಾಡೋದು ಬದಲು ಎದುರು ಮನೆ ಖಾಲಿ ಆಗಲ್ಲ, ಅದ್ರಾಗ ಹೋಗುವ, ಅದ್ರಾಗ ಆರ್ಭಟ ಮಾಡುವ. ಯಾಕೆ ನಾನು ಈ ಮನೆಗೆ ಇರ್ಕೊಳ್ದೇನೋ? ನನಗೆ ಅಧಿಕಾರ ಇಲ್ಲೇನೋ? ಎಲ್ಲ ಒಳಗೂ ಅಧಿಕಾರ ಆದ, ನನಗೆ ಅಧಿಕಾರ ಇಲ್ಲ. ನಾನು ಯಾಕೆ ಹೋಗ್ಬೇಕು ಅಂತೀನಿ. ಈ ಮನೆಗೆ ಜಾಸ್ತಿ ಜನ ಅಡುಗೆ ಮಾಡೋದು ಲೇಟ್ ಆಗ್ತದೆ. ಮನೆ ತುಂಬ ಜನ, ಏನೋ ಒಬ್ರಿಗೋ ಮಾಡಂಗಿದ್ರೆ ಏನೋ ಅನ್ಬೋದು. ಲೇಟ್ ಆಗ್ತದೆ ಅನ್ನ ಮಾಡೋದು, ಸಾರು ಮಾಡೋದು, ಇಟ್ಟು ಮಾಡೋದು. ಅದಕ್ಕೋಸ್ಕರ ಹೇಳಿದ್ನಿ. ನೀನು ಅಲ್ಲಾದ್ರೆ ಒಬ್ಳೇ ಇರ್ತೀಯ, ಯಾವಾಗ ಬೇಕೋ ಅವಾಗ ಬಿಸಿ ಮಾಡ್ಕೊಂಡು ತಿನ್ಬೋದು. ಇಲ್ಲ ನಾನು ಹೋಗಲ್ಲ, ನಾನು ಈ ಮನೆಗೆ ಇರ್ತೀನಿ. ನಾನು ಈ ಮನೆಗೆ ಮಾಡ್ಕೊಂತಿದ್ದೀನಿ. ಆಗ್ಬೋದು. ಒಬ್ರಿಗೆ ಅಡುಗೆ ಮಾಡಬಾರ್ದು ತಪ್ಪಮ್ಮ ಕರುಣ್ಯ. ಸರಿ ತಾತ. ಏನ್ ಬೇಜಾರು ಮಾಡ್ಕೊಂಬಿಡ್ರಿ ನೀವು. ನಿಮ್ ಕೆಲ್ಸಕ್ಕೆ ನೀವು ಖುಷಿಯಾಗಿ ಇಷ್ಟಿನಿಂದ ಹೆಂಗಿದ್ರು ಹಂಗೆ ಮಾಡ್ಕೊಳ್ರಿ. ಅವ್ರು ಬೇರೆ ಅಡುಗೆ ಮಾಡ್ಕೊಂತವ್ರಿ, ಇವ್ರು ಬೇರೆ ಅಡುಗೆ ಮಾಡ್ಕೊಂತವ್ರೆ ಅಂತ ಮನ್ಸಿಗೆ ಹಾಕೊಂಬಿಡ್ರಿ. ಆಯ್ತಾ? ಏನಮ್ಮ ಸಾವಿತ್ರಮ್ಮ, ಒಬ್ರಿಗೆ ಅಡುಗೆ ಮಾಡೋ ಕೆಲಸ ಮುಗೀತು. ಅವ್ರು ಚಿತ್ರಾನ್ನ ಮಾಡ್ಕೊಂಬಿಟ್ಟವ್ರೆ. ಆಯ್ತಾ? ಬೇಜಾರು ಮಾಡ್ಕೊಂಬಿಟ್ರೆ ನಿಮ್ಮ ಕೆಲಸ ನೀವು ಮಾಡ್ಕೋಗ್ರಿ. ಹೋಗಮ್ಮ ಸಾವಿತ್ರಮ್ಮ. ಕಾರುಣ್ಯ ಅದೇನು ತರಕಾರಿ ಹಚ್ಕೊಡೋದು ಏನೋ ಮಾಡೋಗ್ರಮ್ಮ. ಮಗು ಸ್ಕೂಲ್ ಕಟ್ಟೆ ಮಾತದೆ. ಯಾವಳು ನನಗೆ ಮಾಡಿಕೊಡ್ಬೇಕಾಗಿಲ್ಲ. ಇನ್ನು ಮೇಲೆ ನಾನೇ ಮಾಡ್ಕೊಂಡು ತಿನ್ಕೊತೀನಿ. ನಾನು ಮಾಡ್ಕೊಂಡ್ಮೇಲೆ ಎಲ್ಲವಳು ಆಮೇಲೆ ಅಡುಗೆ ಮನೆಗೆ ಬರಬೇಕು.
ನಾನಿದ್ದಾಗ ಯಾವಳನ್ನ ಅಡುಗೆ ಮನೆಗೆ ಬಂದವಳಂದ್ರೆ ಒಬ್ಬೊಬ್ಳಿಗೂ ಗಾಶಾರ ಬಿಡಿಸ್ಬಿಡ್ತೀನಿ. ನನ್ನ ಬಟ್ಟೆ ನಾನೇ ಒಕ್ಕಂತೀನಿ, ನನ್ನ ಅಡುಗೆ ನಾನೇ ಮಾಡ್ಕೊಂತೀನಿ. ಆಗ್ಬೋದು ಅಂಬುಜೆ. ಬೆಳಗ್ಗೆ 5 ಗಂಟೆಗೆ ಎದ್ಬಿಡ್ಬೇಕಮ್ಮ ನೀನು. ತಿರ್ಗಿ 8 ಗಂಟೆಗೆ ಹೋಗಿ ನೀನು ಅಡುಗೆ ಮನೆಗೆ ಆರ್ಭಟ ಮಾಡೋಂಗಿಲ್ಲ. ಯಾಕಂದರೆ ಅವನು ರಾಮ್ನು ಡ್ಯೂಟಿಗೆ ಹೋಗ್ಬೇಕು, ಅಷ್ಟೊತ್ತು ಟಿಫನ್ ಆಗಬೇಕು. ಹಾಂ, ಕೆಲಸ ಮಾಡು. ಅವರೆಲ್ಲ ಮುಗಿಸ್ಕೊಂಡು ಈಚೆಗೆ ಬಂದಮೇಲೆ ಆಮೇಲೆ ನೀನು ಹೋಗಿ ಬಿಸಿ ಬಿಸಿ ಮಾಡ್ಕೊಂಡು ತಿನ್ನು. ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿ ಮಾಡಿಬಿಟ್ರೆ ನೀನು ತಿನ್ನೋ ಪಟ್ಟಿಗೆ ತಣ್ಣಗೆ ಹೋಗಿರ್ತದೆ. ಹಂಗೆ ಮಾಡು. ಅವರೆಲ್ಲ ಮುಗಿಸ್ಕೊಂಬಂದ್ಮೇಲೆ ನೀನು ಹೋಗು. ನೀನೇನು ನನ್ನೇನು ಅಂಗಿಸ್ತಾ ಇದೆಯಾ ಇಲ್ಲ ಏನೋ ಹೇಳ್ಬೇಕಂತ ಹೇಳ್ತಾ ಇದೆಯಾ? ಅಯ್ಯೋ, ನಿನ್ನ ನಾನು ಅಂಗಿಸ್ತೀನಾ? ಎಂಥ ಮಾತು ಹೇಳ್ಬಿಟ್ಟೆ ಅಂಬುಜಿ. ನಾನು ಯಾವ ಕಾಲಕ್ಕೂ ನಿನ್ನ ಅಂಗಿಸೋದೇ ಇಲ್ಲ. ಸರಿ, ನಂಗೆ ಪೇಟೆಗೆ ಹೋಗ್ಬೇಕಂತ ಅನಿಸ್ತದೆ. ಎಷ್ಟು ತರಕಾರಿ ಗಿಕಾರಿ ಎಲ್ಲ ತಗೊಂಬರ್ಬೇಕು, ಬೆಳೆಕಾಳುಗಳು ಎಲ್ಲರೂ ಕರ್ಕೊಂಡೋಗು ಮಧ್ಯಾಹ್ನ. ಓ, ಈ ಬಿಸಿಲಾಗ ಆಗಲ್ಲಮ್ಮ. ಇವಾಗ ನಾನು ತೋಟ ಕಡ್ಕೋಬೇಕು. ಅದೇನು ಇಬ್ಬರು ಸೇರ್ಕೊಂಡು ಬಿರಿಬಿರಿನ ಮಾಡೋಗ್ರಿ. ಹ್ಞೂ ಸರಿ ಮವ. ಅವ್ನು ರಾಮನ್ಗೂ ಡ್ಯೂಟಿಗೆ ಟೈಮ್ ಆಗ್ತದೆ, ಮಗುಗೂ ಸ್ಕೂಲ್ ಟೈಮ್ ಆಗ್ತದೆ. ಓಲಿ ಎಲ್ಲ ಒಳ್ಳೆ ಬಿತ್ತರಿಗಳು ಇನ್ನು ಏನೇನು ಬಾಳ್ದೆ ಅಂಬುಜಿ. ಅಯ್ಯೋ, ಇದಕ್ಕೆ ಯಾಕೆ ಹೇಳು? ಕೈ ಕಾಲು ಮುಖ ತೊಳ್ಕೊಂಬಾಗು, ತಿನ್ನಿ ಅಂತೆ. ನಾನು ಕೈ ಕಾಲು ಮುಖ ತೊಳ್ಕೊಂಡು ಈ ಬಿತ್ತು ಇಕ್ಕೊಂಡು ಇವಾಗ ತೋಟ ಕಡೆ ಓದ್ತಾ ಇದ್ದೀನಿ. ಇಷ್ಟೊತ್ತಿಗೆ ನಾನು ತಿನ್ನಕ್ಕಾಗಲ್ಲ. ತಿಂತೀನೋ. ನಿಮ್ಮ ಅಮ್ಮನ ಮಾಡ್ತಾವಳೆ, ಹೋಗಿ ಮಿಕ್ಕೋಗೆ ಬೀಳ್ತವೆ ಏಟ್ಗಳ. ಅಕ್ಕ 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 ಹೋಗು, ಬಟ್ಲೆತ್ಕೊಂಡ್ ಹೋಗು, ಹಾಕ್ತೀನಿ ಬುವ. ಚಿತ್ರಾನ್ನ ಮಾಡ್ತೀನಿ, ಮಾಡಿದ್ದೀನಿ, ತಿನ್ನಿ ಅಂತೆ. ಖಾರ ಹಾಕಿಲ್ಲ, ಹೋಗ. 2 ಮೆಣಸಿನ್ಕಾಯಿ ಹಾಕಿರೋದು. ಅಕ್ಕ ಅಕ್ಕ ಹೋಗಪ್ಪ, ಹೋಗು. ಚಿತ್ರಾನ್ನ ಹಾಕೋತೀನಿ, ಹೋಗು. ಬಟ್ಲೆತ್ಕೊಂಡ್ ಹೋಗುಮ್ಮ. ಬಜ್ಜಿ ಬೇಕಾ ಮನೆ? ಕೊಡ್ತೀನಿರಮ್ಮ. ಇದೇಳೆ ಒಂದು ಬಾಣಲೆ ತುಂಬ ಚಿತ್ರಾನ್ನ ಮಾಡಿ ಒತ್ತುಟಕ್ಕೆ ಹಿಂಗೆ ಮುಂದೆ ಇಕ್ಕೊಂಡು ಕೂತಿದೀಯಾ? ಅಯ್ಯ, ನೀನು ಒಟ್ಟಿಗಾಸು 3-4. ನಾನು ರಾತ್ರಿ ಹೇಳಿಲ್ಲೇನಕ್ಕ ಬೇರೆ ಮಾಡ್ಕೊಂಡು ತಿಂತೀನಿ ಅಂತ. ಅದಕ್ಕೆ ಬೆಳಗ್ಗೆನ ಮಾಡಿಕೊಂಡಿದ್ದೀನಿ. ಒಬ್ಬ ಕೈ ಕಾಲು ಮಕ್ಕ ತೊಳ್ಕೊಂಬೋಗು, ತಿನ್ನೋಣ ಇಬ್ರು ಕುತ್ಕೊಂಡು. ಅಯ್ಯಮ್ಮ, ನನಗೆ ಇಷ್ಟೊತ್ತಿಗೆ ತಿಂದರೆ ಅರ್ಗಲ್ಲಮ್ಮ. ಏನೋ ಒಂದು ಬಟ್ ಕಾಫಿ ಕೊಟ್ಟರೆ ಅವರು ಕುಡ್ಕೊತೀನಿ, ನಾನು ತಿನ್ನಲ್ಲಮ್ಮ. ನನ್ನ ಕೈಲಾಗಲ್ಲಮ್ಮ ಇಷ್ಟೊತ್ತಿಗೆ ತಿನ್ನಕ್ಕ. ಹೋಗಕ್ಕ. ಇಲ್ಲ ಸ್ವಾಮಿ, ಈ ಚಿತ್ರಾನ್ನ ಪಾತ್ರಾನ್ನಗಳೆಲ್ಲ ನಮ್ಗೆ ಆಗಿ ಬರಲ್ಲ. ಅವಳು ಇದು ಕಳಿಸ್ತಾಳೆ ಸಾವಿತ್ರಿ, ಬಿಸಿ ಬಿಸಿ ಒಂದಿಷ್ಟು ತಪ್ಪ ತಿನ್ಬಿಟ್ರೆ ನಂಗೆ ಸಾಕು. ಸಾಯಂಕಾಲವರೆಗೂ ಹೊಟ್ಟೆಗಿರ್ತದೆ. ನಾನು ತಿನ್ನಲ್ಲಮ್ಮ. ತಿನ್ನು, ನೀನು ತಿನ್ನು. ಬಿಸಿ ಬಿಸಿ ಮಾಡಿದ್ಯಾ, ತಿನ್ನು. ನಿಂಕ ಅಂತಾನೆ ಮಾಡಿರೋದು. ಹೋಗ. ನನಗೆ ಮಾಡಬೇಡಮ್ಮ, ನಿನಗೆ ಮಾತ್ರ ಮಾಡ್ಕೊ ಇನ್ಮೇಲೆ, ಆಯಿತಾ? ನಿನ್ಗೊಬ್ಬಳಿಗೆ ಮಾಡ್ಕೊ, ನಂಗೇನು ಮಾಡಬೇಡ. ಅವರು ಮಾಡ್ತಾರೆ. ಹಾಗಾದ್ರೆ ನಿಂಗೆ ಬೇಡ? ಹ್ಞೂ ಬೇಡ. ಲೇ ವಿಹಾನು, ನಿಂಗೂ ಬೇಡನಾ? ಚೈತನ್ಯ 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 ರಾತ್ರಿಯಿಂದ ಅವ್ರ ಅಮ್ಮನಿಗೆ ಫೋನ್ ಮಾಡು ಅಂತ ಇದ್ರು. ನನಗೆ ಗಾಬರಿಗೆ ಯಾರಿಗೆ ಫೋನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲಿಲ್ಲ. ಫೋನ್ ಮಾಡೋಂತಡಿ ಸಾವಿತ್ರಮ್ಮನಿಗೆ. ಹಲೋ ಹೇಳಪ್ಪ ಅಚ್ಚ, ಹೆಂಗವಳಪ್ಪ ಚೈತನ್ಯ? ನೆನ್ನೆ ಫೋನ್ ಮಾಡಿದೆ, ಏನು ರಿಸೀವ್ ಮಾಡಿಲ್ಲ. ತಿರ್ಗಿ ವಾಪಸ್ ಮಾಡ್ತಾಳೆ ಅನ್ಕೊಂಡೆ, ವಾಪಸ್ ಫೋನೇ ಮಾಡಿಲ್ಲಪ್ಪ. ಹೆಂಗವಳಪ್ಪ? ಸಾಕಿಗೆ ಹೇಳ್ತಾ ಇದ್ದೀನಿ, ಹೋಗಿ ಒಂದು ಒಳ್ಳೆ ದಿನ ನೋಡ್ಕೊಂಬರ್ರಿ, ಶ್ರೀಮಂತ ಮಾಡಿ ಕರ್ಕೊಂಬಂದ್ಬಿಡೋಣ ಅಂತ. ಅಯ್ಯೋ ಸಾವಿತ್ರಮ್ಮ, ನಿನ್ನೆ ಬೆಳಗ್ಗೆಯಿಂದ ಅವಳು ಯಾಕೋ ಹೊಟ್ಟೆ ನೋವು ಅಂತಾನೆ ಇದ್ಲು. ಹಾಂ, ಆಮೇಲೆ ರಾತ್ರಿ ಕರ್ಕೊಂಬಂದೆ. ಡೆಲಿವರಿ ಆಯ್ತು. ಏನು ಮಗು? ಗಂಡು ಮಗು. ಏನಂತ ಸಾವಿತ್ರಮ್ಮ? ಚೈತನ್ಯ ಕೆರಿಗೆ ಆಯ್ತಂತೆ, ಗಂಡು ಮಗು ಅಂತ. ಹೌದಾ? ಹೆಂಗೋ ಆರೋಗ್ಯವಾಗಿ ಒಳ್ಳೆ ತಾನೆ? ಆಪ್ರೇಷನ್ ಮಾಡಿದೆ ಇಲ್ಲ ನಾರ್ಮಲ್ ಆಗಿ ಆಯ್ತಪ್ಪ? ನಾರ್ಮಲ್ಲೇ, ಅದಕ್ಕೆ ವೆಯ್ಟ್ ಮಾಡಿದ್ದು. ಆಪ್ರೇಷನ್ ಬೇಡ ಅಂದ್ಬಿಟ್ಟು ನಾರ್ಮಲ್ಲೇ. ಈಗಪ್ಪ ಇವಾಗೇ ಬಂದ್ಬಿಡ್ತೀರಿ, ಇವಾಗೇ ಬಂದು ಕರ್ಕೊಂಬರ್ತೀರಿ. ಆಶಂಕರ್ನು ಮನೆಗವನೇ, ಕಾರು ಇತ್ತೈತೆ, ಬಂದ್ಬಿಡ್ತೀರಪ್ಪ. ಆಸ್ಪತ್ರೆಗೆ ಅವಳೆ? ಹ್ಞೂ, ಆಸ್ಪತ್ರೆಯಲ್ಲಿ ಅವಳೆ. ನಾವು ಹಿಂಗೆ ಮನೆ ಕರ್ಕೊಂಡು ಹೋಗ್ತೀರಿ. ಏನು ಬೇಡ, ನಮ್ಮ ಅಮ್ಮನ ನೋಡ್ಕೊತಾರೆ. ಬಿಡಿ ಸಾವಿತ್ರಮ್ಮ, ಬೇರೆ ಯಾರಾದರೂ ಕೆಲಸದವ್ರನ್ನ 2-3 ಇಟ್ಕೊಂಡ್ರೆ ಆಯಿತು. ಬಾಣಂತಿ ಅಂತಂದ್ರೆ ಏನು ಅನ್ಕೊಂಡಿದ್ಯಪ್ಪ ನೀನು? ಹುಡುಗಾಟ ಆಡಬೇಡ, ಎಂಥದ್ದು ಬೇಡ. ನಾವು ಕರ್ಕೊಂಬರ್ತೀರಿ, ನಾವು ನೋಡ್ಕೊತೀರಿ. ಅಲೋ ಆಶಾ, ಹೇಳು ಕಾರುಣ್ಯ. ನೀನೇನು ವರಿ ಮಾಡ್ಕೊಬೇಡ, ನಾವು ಬರ್ತಾ ಇದ್ದೀರಿ. ಇಲ್ಲ ಸಾವಿತ್ರಮ್ಮನು ಸರೋಜಮ್ಮನು ಇಬ್ಬರು ಬರ್ತಾರೆ. ಆಶಂಕರ್ನವನೇ ಕಳ್ಸ್ಕೊಡು ಮಗುನ, ಬಾಣಂತಿನ ನಾವು ನೋಡ್ಕೊತೀರಿ. ನೀನೇನು ಟೆನ್ಷನ್ ಮಾಡ್ಕೊಬೇಡ, ಆರಾಮಾಗಿರು ನೀನು, ನಾವು ನೋಡ್ಕೊತೀರಿ. ಅಲ್ಲಪ್ಪ, ಬಾಣಂತನ ಅಂತಂದ್ರೆ ಏನು ಅನ್ಕೊಂಡಿದ್ಯಾ ನೀನು? ಕೆಲಸದವ್ರು ಎಷ್ಟು ಮಾತ್ರ ನೋಡ್ಕೊತಾರೆ? ಹಾಂ, ನಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಇರಪ್ಪ ನೀನು. ಏನು ಮಾಡ್ತಾವಳಪ್ಪ ಚೈತನ್ಯ? ಮಲಗೋಳೆ ಸಾವಿತ್ರಮ್ಮ, ಹೊಟ್ಟೆ ನೋವು ಅಂತ ಇದ್ಲು, ಮಲ್ಕೊಂಡವಳೆ. ಮಗುಗೆ ಬಟ್ಟೆ ತಗೊಂಬಂತ ನಮ್ಮ ಅಮ್ಮನಿಗೆ ಹೇಳಿದ್ದೀನಿ, ಇಬ್ಬರಿಗೂ ಬಟ್ಟೆ ತಗೊಂಬರ್ತಾರೆ. ಹ್ಞೂ ಸರಿನಪ್ಪ, ನಾವು ಇವಾಗೆ ಬಂದ್ಬಿಡ್ತೀರಿ. ಚೆನ್ನಾಗವನಪ್ಪ ಮಗು? ಹ್ಞೂ ಚೆನ್ನಾಗವನೆ, 3.5 kg ಅವನೇ, ತೂಕ ಆಗಿದೆ 3.5 kg. ಹ್ಞೂ, ಈಗ ಚೆನ್ನಾಗೆ ಸಾಕೊಂಡವಳೆ. ಹ್ಞೂ ಚೆನ್ನಾಗವನೆ. ಹ್ಞೂ ಸರಿನಪ್ಪ, ಆಯ್ತು ಬರ್ತೀರಿ ನಾವು. ಹ್ಞೂ ಸರಿನಮ್ಮ. ನಿದ್ದೆ ಮಾಡಲಿ ಸ್ವಲ್ಪ ಹೊತ್ತು. ಇವ್ನು ನೋಡ್ತಾ ಮೆತ್ತಿಗೆ ಅವ್ರ ಅಮ್ಮನ ಹತ್ರ ಹೋಗೋದು. ಹಾಂ, ಕಿಲಾಡಿ ಇವನು. ಬಟ್ಟೆ ಇಲ್ಲಲ್ಲ, ಅದಕ್ಕೆ ಒಂದೇನಾದ್ರು ಬಟ್ಟೆ ಆದರೂ ಒಚ್ಚಬೇಕು ಮಗುಗೆ, ಚಳಿಯೇನು. ನಮ್ಮಮ್ಮನ ಇಷ್ಟೊತ್ತಾಗಿ ಬಂದಿಲ್ಲ ನೋಡು.
ಹಲೋ ಬವಾ, ಹೇಳಿ ಬವಾ. ಸ್ನೇಹ, ಚೈತನ್ಯಗೆ ಡೆಲಿವರಿ ಆಯ್ತಮ್ಮ. ಐ ಯಾವಾಗ? ಅವ ಬೆಳಗಿನ ಜಾವ ಸುಮಾರು ಒಂದು 3:30-4 ಗಂಟೆ ಆಗಿರ್ಬೋದೇನೋ. ಹೆಂಗವಳೆ ಬವಾ? ಚೈತನ್ಯ ಚೆನ್ನಾಗವಳ? ಚೈತನ್ಯ ಮಗು ಎಲ್ಲ ಆರಾಮಾಗವ್ರಮ್ಮ. ಏನ್ ಮಗು ಬವಾ? ಗಂಡ್ ಮಗು? ಓಹ್, ಗಂಡ್ ಮಗು ಆಯ್ತಾ? ನಾನು ಇವಾಗಲೇ ಬರ್ತೀನಿ. ನಿಮ್ಮ ಹಾಸ್ಪಿಟ್ಲಲ್ಲೇ ತಾನೆ? ಹ್ಞೂ, ನಮ್ಮ ಹಾಸ್ಪಿಟ್ಲಲ್ಲೇ. ಹೆಂಗು ಇವಾಗ ಸಂಜೆ ಡ್ಯೂಟಿಗೆ ಬರ್ತಾನಲ್ಲ, ಸಂಜೆ ಜೊತೆಗೆ ಬಾ. ಹ್ಞೂ ಬವಾ, ಬೇಗ ಬೇಗ ಅಡುಗೆ ಮಾಡ್ತೀನಿ. ನೀವು ಇಷ್ಟು ಬೇಗ ಫೋನ್ ಮಾಡಿ ಒಳ್ಳೇದೇ ಮಾಡಿದ್ರಿ. ಸರಿ ಬವಾ, ಆಯ್ತು ಬರ್ತೀನಿ. ಏನು ಮಾಡ್ತಾವ ಚೈತನ್ಯ? ಮಲ್ಕೊಂಡವಳಮ್ಮ, ಸ್ವಲ್ಪ ಸುಸ್ತಾಗಿತ್ತು. ನಿನ್ನೆಯಿಂದ ಹೊಟ್ಟೆನೋ ಅಂತ ಇದ್ಲು. ಸುಸ್ತಾಗಿತ್ತು, ಅದಕ್ಕೆ ಮಲ್ಕೊಂಡವಳು. ಮಲ್ಕೊಳ್ಳಿ. ಹ್ಞೂ ಸರಿ ಬವಾ. ಹ್ಞೂ ಅಮ್ಮ, ಸರಿನಮ್ಮ. ಹಲೋ, ಯಾರು? ತಾತ, ನಾನ್ ತಾತ, ಹರ್ಷ. ಓ ಹರ್ಷಪ್ಪ, ಹೇಳಪ್ಪ. ಏನು ಮಾಡ್ತಾಳಪ್ಪ ಚೈತನ್ಯ, ನಾನು ನನ್ನ ಮಗನು ಎಲ್ಲರೂ ಹಾಸ್ಪಿಟ್ಲಲ್ಲಿ ಇದ್ದೀರಿ. ಓಹೋ, ಏನಪ್ಪ ಇದು ಹಿಂಗೆ ಹೇಳ್ತಾ ಇದೀಯಾ? ಹಾಂ, ಹ್ಞೂ ತಾತ, ಒಂದು 4 ಗಂಟೆ ಆಗಿತ್ತು, ಅವಾಗ ಹೆರಿಗೆ ಆಯ್ತು ತಾತ. ನೋಡಪ್ಪ, ನಿನ್ನ ಮಗನಿಗೆ ಇಷ್ಟು ಅರ್ಜೆಂಟಾ? ಮನೆಗೆ ಹೆಂಗಸ್ರೆಲ್ಲ ಬೊಂಬಡಿ ಮಾಡ್ತಾ ಇದ್ರು, ಶ್ರೀಮಂತ ಮಾಡಬೇಕು ಅಂತ. ಎಂಥ ಕೆಲಸ ಮಾಡ್ತಾನಪ್ಪ ನಿನ್ನ ಮಗನು? ಇವಾಗ ಹೆಂಗಸ್ರೆಲ್ಲ ಗಲಾಟೆ ಮಾಡ್ತಾರಿರುವ, ನಿನ್ನ ಮಗನ ಮೇಲೆ ಜಗಳ ಮಾಡ್ತಾರೆ. ಹಂಗೆ ಮಾಡಲಿ, ಅವನ ಮೇಲೆ ಜಗಳ ಮಾಡಲಿ. ಓ, ಇಲ್ಲೇ ಮಗು ಬಾಣಂತಿ ಚೆನ್ನಾಗವ್ರೇನಪ್ಪ? ಹ್ಞೂ ತಾತ, ಇಬ್ಬರು ಆರೋಗ್ಯವಾಗವ್ರೆ, ಏನೂ ತೊಂದರೆ ಇಲ್ಲ. ಹ್ಞೂ ಸರಿನಪ್ಪ. ಆ ಶಂಕರ್ನು ಮನೆಗೆ ಅವನೇ ಹಂಗೆ ಕಳ್ಸ್ಕೊಟ್ಬಿಡ್ತೀನಿ. ಮಗುನ ಬಾಣಂತಿನ ಹುಷಾರಂಗೆ ಕಳ್ಸ್ಕೊಟ್ಬಿಡಪ್ಪ. ಮೆಲ್ಲಿಗಂಗೆ ಗೂಡ್ ಸೇರಿಸ್ಬಿಡು. ಅಲ್ಲ ತಾತ, ಇಲ್ಲೇ ಇದ್ದಿದ್ರೆ ನಮ್ಮ ಅಮ್ಮನೂ ಇರ್ತಾ ಇದ್ಲಾ? ಇಬ್ಬರಲ್ಲ 4 ಜನ ಕೆಲಸದವ್ರು ನಿಗ್ತಾ ಇದ್ನಾ? ಹಾಂ, ಚೆನ್ನಾಗಿ ನೋಡ್ಕೊಂತ ಇದ್ರಾ? ನೋಡಪ್ಪ, ಈ ಟೈಮಾಗ ಮಾತ್ರ ನೀನೇನು ಮಾತಾಡಬೇಡ. ಬಾಣಂತನ ಅಂದರೆ ಏನು ಅನ್ಕೊಂಡಿದ್ಯಾ ನೀನು? ಹಾಂ, ಒಂದು 5 ತಿಂಗಳು 6 ತಿಂಗಳು ಆಗೋವರೆಗೂ ನೀನೇನು ಮಾತಾಡಬೇಡ. ಮಕ್ಳು ಹೆಂಗೋ ಬೆಳೆದೋತಾರಪ್ಪ, ಆಯಮ್ಮನ ಹೇಳು. ಈ ಟೈಮಾಗ ನಾವು ಅಷ್ಟು ಬೇಕಾಬಿಟ್ಟು ಮಾಡಿದ್ರಂದ್ರೆ ಹೆಚ್ಚು ಕಡಿಮೆ ಆಗ್ತೈತೆ. ನೀನು ಮಾತ್ರ ನಮ್ಮನ್ನು ನಿಷ್ಠೂರ ಮಾಡಬೇಡ. ಒಂದು 5 ತಿಂಗಳು 6 ತಿಂಗಳು ನಾವು ಸುಧಾರಿಸಿ ಕಳ್ಸ್ಕೊಡ್ತೀರಾ, ಆಮೇಲೆ ನಿಮ್ಮ ಪಾಡು. ಹಾಂ ಸರಿ ತಾತ, ನಾನು ನೋಡ್ಕೊತಾ ಇದ್ನಲ್ಲ. ನೋಡ್ಕೊಂತೀಯಪ್ಪ, ಇಲ್ಲ ಅಂತ ನಾವು ಹೇಳಿಲ್ಲ. ಆದ್ರೂ ಯಾಕೋ ಸಮಾಧಾನ ಇಲ್ಲ. ನೀನು ಅವ್ರನ್ನ ಕಳಿಸ್ತೀನಿ, ಹಂಗೆ ಕಳ್ಸ್ಕೊಟ್ಬಿಡಪ್ಪ. ಹ್ಞೂ ಸರಿ ತಾತ, ಆಯ್ತು. ಮಗು ಚೆನ್ನಾಗವನೇನಪ್ಪ? ಹ್ಞೂ ಚೆನ್ನಾಗವನ್ ತಾತ. ಹ್ಞೂ ಸರಿನಪ್ಪ, ಆಯಿತು, ಕಳಿಸ್ಕೊಡು. ಹಾಂ, ಹ್ಞೂ ಸರಿ ತಾತ. ಮುಂದುವರಿಯುವುದು